ಓ ದೇವ್ರೆ, ಏನಿದು ಭಾಳ ದೊಡ್ಡ ಕಾಳಗನೆ ನಡೀತಾ ಇದೆಯಲ್ಲ ಇಲ್ಲಿ. ಓ ಏನಿದು ಹಿಂಗೆ ಮುದ್ದೆ ಚಾಲೆಂಜ್ ಇಡ್ಬೋದಲ್ಲ ನಿಮಗೆ? ಮುದ್ದೆ ಕಟ್ಟ ಚಾಲೆಂಜಾ? ಓ ಮುದ್ದೆ ಈ ರೇಂಜಿಗೆ ಕಟ್ತವ್ರೆ ಅಂದ್ರೆ ಅಣ್ಣ ಎಷ್ಟು ಮುದ್ದೆ ಆಗ್ಬೋದು ಅಂದಾಜು? 600-700 ಮುದ್ದೆ. ಓ ಇದು ಮೇನ್ ಇಂಪಾರ್ಟೆಂಟ್ ಚಂದ್ರಣ್ಣ. ಓ ಚಂದ್ರಣ್ಣ ಏನಿದೆ? ಫೋರ್ಕಾ? ಅದಕ್ಕೆ ಅದು ಸೌಂಡ್ ಬರ್ತಾ ಇದೆ ಗುರ್ರ ಗುರ್ರ ಅಂತ. ಪೆಟ್ರೋಲ್ ಬಂಕಲ್ಲಿ ಒಳ್ಳೆ ನೀರು ಉಯ್ಕೊಂಡಂಗೆ ಉಯ್ಕಂತವ್ ನೀನು. ಯಾರೋ ಪುಣ್ಯಾತ್ಮ ಕ್ಯಾನ್ಗಳಿಗೆ. ನೋಡು ಭೀಷ್ಮ, ಗುಂಡು ರೆಡಿ ಆಗ್ತಾ ಇದೆ. ಮುದ್ದೆನೆ ಕಣೋ ಗುಂಡು. ಹೋಗ್ಲಿ ಬಿಡು, 50,000 ಕೊಟ್ಟ. ನನ್ಗೊಂದು 50,000 ಕೊಡೆ ಮಾರೈತಿ ಹೋಗ್ಲಿ. ನೋಡೋನು ಯಾರಾದ್ರೂ ಎತ್ಕೊಳ್ಳಿ, ಒಂದು ಸ್ವಲ್ಪನಾದ್ರೂ ಏನಾದರೂ ತುಟಿಕ್ ಪಿಟಿಕ್ ಅಂತ ನೋಡು, ಫುಲ್ ಸೈಲೆಂಟ್. ಮುದ್ದೆನ ಬೇಯಿಸೋದೆಲ್ಲ ಇಂಪಾರ್ಟೆಂಟು, ಮುದ್ದೆ ಇಟ್ಟು ಗಂಟಾಗ್ದರೆ ಹೆಂಗೆ ಮಾಡಬೇಕು ಅದು ಇಂಪಾರ್ಟೆಂಟು. ನೋಡಿ ಹೆಂಗೆ ಮೆದೀತವ್ರೆ. ಚೆನ್ನಾಗಿ ಎಷ್ಟು ಕೆ ಜಿ ತಂದದ್ದು ಇದು ಮಟನ್? ಕೆಜಿ 1 ಕ್ವಿಂಟಲ್ 40 kg. ಇದು ಚಿಕನ್ ಎಷ್ಟು? ಚಿಕನ್ ರೆಡಿ 50 kg. ಇದೇ ಥರ ಯಾವ್ದಾದ್ರು ಮೇಂಟೈನ್ ಆದರೆ ಸಾಲ್ಟೇಜ್ ಹೊಡಿತೇವೆ. ಮಳೆ ಬಂದರೆ ಸರಿ ಆಗ್ತದೆ. ಮಳೆ ಬರ್ಬೇಕು ಒಟ್ಟಿನಲ್ಲಿ. 2 ಗಂಟೆ ಮೇಲೆ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ವಾಟ್ಸ್ಆಪ್ ಗಾಯ್ಸ್, ಏನ್ ಇವತ್ತು ಇಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹೌದಾ? ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ ಇವತ್ತು? ಎಲ್ಲಿಗೆ ಹೋಗ್ತಾ ಇದೀವಿ? ತಿಥಿಗೆ ಹೋಗ್ತಾ ಇದೀವಿ ಗೊತ್ತಾ? ಸ್ಕೂಲ್ ರಜೆ ಇವತ್ತು. ಸ್ಕೂಲ್ ಹೋಗಿ ಇನ್ 3 ದಿನ. ಓಕೆ, ಸೊ ಹೋಗೋಣ ಹಾಗಾದ್ರೆ. ಲೆಟ್ಸ್ ಗೋ. ಗೈಸ್, ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ಗೆ ಬಂದೆ. ಪೆಟ್ರೋಲ್ ಬಂಕಲ್ಲಿ ಒಳ್ಳೆ ನೀರು ಉಯ್ಕೊಂಡಂಗೆ ಉಯ್ಕಂತವ್ ನೀನು. ಯಾರೋ ಪುಣ್ಯಾತ್ಮ ಕ್ಯಾನ್ಗಳಿಗೆ. ನೋಡಿ ಈ ಥರದ್ದು ವ್ಯಕ್ತಿಗಳು ಇದ್ದಾರೆ ನಮ್ಮಲ್ಲಿ. ಅವ್ನು ಪೆಟ್ರೋಲ್ ಬಂಕವನು ಇಲ್ಲ, ಅವ್ನು ಆಲ್ರೆಡಿ ಮಲ್ಗವನೇನೇನು ಮಲಗಿದ್ದವನು, ಎದ್ದಿಲ್ಲ ನೈಟ್ ಹೊತ್ತು. ಇವ್ನು ನೋಡಿದ್ರೆ 20 ಲೀಟ್ರ್ ಕ್ಯಾನ್ಗಳಿಗೆ ನಾವು ಫಿಲ್ಟರ್ ವಾಟರ್ ತುಂಬಿಸ್ಕೊತೀವಲ್ಲ ಹಂಗೆ ತುಂಬಿಸ್ಕೊಂತವನೆ ಪೆಟ್ರೋಲ್ನ ಡೀಸೆಲ್ನ. ಏನು ಹಿಂಗೆಲ್ಲ ಕೊಡ್ತಾವ್ರಲ್ಲ, ಹಿಂಗೆಲ್ಲ ಕೊಡ್ಬೋದಾ ಪೆಟ್ರೋಲ್ ಬಂಕಲ್ಲಿ? ನಾವೇನಾದರೂ ಒಂದು ಕ್ಯಾನ್ ಕೇಳಿದ್ರೇ ಕೊಡಲ್ಲ ಇವರು. ಇಲ್ಲಿ ನೋಡಿದ್ರೆ 20 ಲೀಟ್ರ್ ಕ್ಯಾನ್ಗಳನ್ನ ತುಂಬಿಸ್ಕೊಂಡು ಹೋಯ್ತವ್ರೆ. ಬ್ರದರ್, ಕ್ಯಾನಿಗೆ ಪೆಟ್ರೋಲ್ ಹಾಕಲ್ಲ ಅಲ್ವಾ? ಅಲ್ಲ ಬ್ರದರ್, ಅಲ್ಲಿ ಇದಕ್ಕೆ ತುಂಬಿಸ್ತಾ ಇರೋದು ಈ ಗಾಡಿಗೆ ಡೀಸೆಲ್ ಅಲ್ವಾ? ಕ್ಯಾನಲ್ಲಿ ಕೊಡೋದಿಲ್ಲ ಅಲ್ವಾ ನೀವು? ಅದು ಡೀಸೆಲ್ ತುಂಬ್ತೀರಾ ಕ್ಯಾನಲ್ಲಿ, ಪೆಟ್ರೋಲ್ ಮಾತ್ರ ತುಂಬಲ್ವಾ? ಓಕೆ ಓಕೆ ಆಯಿತು. ಇವತ್ತು ಹೊಸ ರೋಡಲ್ಲಿ ಹೋಗ್ತಾ ಇದ್ದೀನಿ, ನೈಸ್ ಟೋಲ್ನ ಬಿಟ್ಬಿಟ್ಟು. ಯಾಕೆಂತಂದರೆ ಮೊನ್ನೆ ತಾನೇ ನಮ್ಮ ಚೀಫ್ ಮಿನಿಸ್ಟರು ಉದ್ಘಾಟನೆ ಮಾಡಿದ್ರಲ್ಲ, ಒಂದು SM ಕೃಷ್ಣ ಅವ್ರ ಹೆಸರಲ್ಲಿ ಈ ಒಂದು ರೋಡ್ನ ಉದ್ಘಾಟನೆ ಮಾಡಿರೋದು. ಅದ್ರ ಜೊತೆಲಿ ಈ ರೋಡ್ನ ಉದ್ಘಾಟನೆ ಮಾಡಿರೋದು ನಮ್ಮ ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್. ನೋಡೋಣ ಈ ರೋಡ್ ಹೆಂಗಿದೆ ಅಂತ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಈ ರೋಡ್ ತೊಗೊಂಡೆ. ಡೈರೆಕ್ಟ್ ಮಾಗಡಿ ಟೋಲ್ವರೆಗೂ ಹೋದರೆ ಹೆಚ್ಚು ಕಡಿಮೆ ಒಂದು 50 ರೂಪೀಸ್ ಸೇವ್ ಮಾಡ್ಬೋದಲ್ವಾ? ನೋಡಿ, ಮೊನ್ನೆ ಇನ್ನು ಈ ರೋಡ್ ಉದ್ಘಾಟನೆ ಆಗಿದೆ. ಈ ರೋಡ್ ನೋಡಿದ್ರೆ ಫುಲ್ಲು ಕಚಡ ಗಾರ್ಬೇಗೇಜ್ ತುಂಬ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಕ್ಲೀನ್ ಬ್ಯಾಂಗ್ಳೂರು. ಇಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಬೆಂಗಳೂರು. ಯಾರಾದರೂ ನ್ಯೂಸ್ ಚಾನಲ್ ಯೂಟ್ಯೂಬರ್ಗಳಿಗೋ ಅಥವಾ ಈ ಟ್ರೋಲರ್ಸ್ಗಳಿಗೋ ಸಿಕ್ಬಿಟ್ರೆ ಈ ಸೇತುವೆ ಮೇಲಿರೋ ಗಲೀಜ್ಗಳು ಒಳ್ಳೆ ಟ್ರೋಲ್ ಆಗುತ್ತೆ ಮಾತ್ರ. ಏನ್ರಿ ತಗೋತಾ ಇದ್ದೀರಾ ನಂದಿನಿ? ಹೂ ತಗೋತವ್ರೆ ಪೂಜೆಗೆ. ಹೂ ಬೇಕು, ಸೇವಂತಿ, ಕನಕಾಂಬರ, ಕಾಕಡ, ಮಲ್ಲಿಗೆ, ತುಳಸಿ. ಓಕೆ, ಮಾಗಡಿ ಮಾರ್ಕೆಟ್ ಎಲ್ಲ ಬಿಟ್ಟು, ಮನೆ ಹತ್ರ ಇರೋ ಅಂಗಡಿಗಳನ್ನೆಲ್ಲ ಬಿಟ್ಟು ಮಾಗಡಿ ಮಾರ್ಕೆಟಿಗೆ ಬಂದಿದ್ದೀವಿ ಹೂವು ತಗೊಳ್ಳೋಣ ಅಂತ ಗೈಸ್. ಕನಕಾಂಬರ ಹೇಗಂತ? 3 ಹಾಕ್ಕೊಡ ಕೇಳಮ್ಮ, ಮಾತಾಡು. ಫೋನಲ್ಲಿ ಇದ್ದಾರೆ, ಅವ್ರು ಕಟ್ ಮಾಡ್ತಾರೆ. ಅಲ್ಲಿ 70 ರೂಪಾಯಿ ಅಂತ ಹೇಳಿದ್ರು. ಎಷ್ಟು ಬೇಕು ನಿಮಗೆ? ನಮಗೆ 2 ಹಾಕು ನಂದಿನಿ, ನೀನೇನೆ ಅಮ್ಮ. ನಿಮ್ದು 70? 80. ಅಮ್ಮ ಇನ್ನೂ 10 ರೂಪಾಯಿ ಕಮ್ಮಿ ಮಾಡ್ಬಿಟ್ರಲ್ಲ ಅಂತ ಬೈಕೋಗ್ಬಿಡ್ತಾರೆ. ಆಯ್ತಮ್ಮ, ಹಾಕ್ತೀನಿ 80 ರೂಪಾಯಿ. ಇವ್ರದ್ದೆಷ್ಟು ಕನಕಾಂಬರ ಹೂವು? 150. ಓಕೆ ಓಕೆ ಓಕೆ. ಸ್ನೇಹಿತರೆ, ಹೂವನ್ನ ಶಾಪಿಂಗ್ ಮಾಡ್ಕೊಂಡು ಹಣ್ಣುಗಳನ್ನ ತಗೊಂಡು ಫೈನಲ್ ಆಗಿ ಕಾರಿಗೆ ಬಂದು ಕುತ್ಕೊಂಡು ವಾಶ್ ಮಾಡ್ತಿದ್ರು. ಅಣ್ಣವ್ರನ್ನ ಯಾಕಣ್ಣ ಅಂತ ಕೇಳಿದೆ, ಹೊಟ್ಟೆ ಹಸಿತಾ ಇತ್ತು ಅಂದ್ರು. ಯಾಕಣ್ಣ? ಯಾಕಂದ್ರೆ
ಓ ಹಿಂದ್ಗಡೆ ನಮ್ಮ ಮೇಡಮ್ಮನು ನೋಡಿ ಇಲ್ಲಿ. ಹಿಂಗಾಯ್ತು, ತುಂಬಾ ಹಸ್ವಾಗಿತ್ತು. ಅರ್ಲಿ ಮಾರ್ನಿಂಗ್ ಬೇಗ ಇದ್ವಲ್ಲ, ಹಾಗಾಗಿ ನಮ್ಗಿಂತ ಹೆಚ್ಚಾಗಿ ಇವಾಗ ಕ್ಯಾಮ್ರಾ ಹಿಡ್ದಿದ್ದಾರಲ್ಲ ಅವ್ರಿಗೆ ಹಸ್ವಾಗಿದ್ದು, ಸುಮ್ಮನೆ ಫೋಸ್ಗೆ ನಮ್ಮ ಕಡೆ ತೋರಿಸ್ತಾ ಇದ್ದಾರೆ. ಓಕೆ, ಈಗ ಹಂಗಾರೆ ಸೀದಾ ಹಾಸನ್ ಕಡೆ ಪಯಣ ಬೆಳೆಸೋಣ ಬನ್ನಿ. ಭೀಷ್ಮ ತೋರ್ಸು, ಅಲ್ಲೋ ತೋರ್ಸು, ಆ ಮಾಡು, ಈ ತೋರಿಸಿ ಬೇಗ. ಈ ಅಲ್ಲಿ ಬಿದ್ದೋಗಕ್ಕಾಗಿದೆ. ದೊಡ್ಡವನಾಗ್ತಾ ಇದ್ದಾನಲ್ಲ. ದೊಡ್ಡನಾಗ್ತಿದ್ಯಾ ಭೀಷ್ಮ? ಹೌದು, ಆಲ್ಮೋಸ್ಟ್ ನಾನು 6 ಬಿದ್ದಿದ್ದೀನಿ. ಹೌದಾ, 6 ಬಿದ್ದಿದ್ಯಾ? ಹಂಗಂದ್ರೆ 6 ಇಯರ್ಸ್. 6 ಇಯರ್ಸಾ? ಓಕೆ ಓಕೆ ಓಕೆ. ಸೊ ಗೈಸ್, ಫೈನಲಿ ನಾನು ಊರಿಗೆ ರೀಚ್ ಆದೆ. ಊರಿಗೆ ರೀಚ್ ಆಗ್ತಿದ್ದಂಗೆ ಎಲ್ಲ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ದಾರೆ. ಮನೆಯವರಾಗಿ ನಾವೇ ಇಷ್ಟೊಂದು ಲೇಟಾಗಿ ಬಂದಿದ್ದೀವಿ. ಬನ್ನಿ ನೋಡೋಣ. ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇಡೀ ಊರೇ ಫುಲ್ಲು ಕ್ಲೀನಾಗಿ ಹೋಗ್ಬಿಟ್ಟಿದೆ ನೋಡಿ. ಫುಲ್ ನೋಡು ಭೀಷ್ಮ, ಗುಂಡು ರೆಡಿ ಆಗ್ತಾ ಇದೆ. ಇಲ್ಲ, ಮುದ್ದೆ. ಮುದ್ದೆನೆ ಕಣೋ ಗುಂಡು. ಬರೀ ಇದೆ ಐತಿ ವೀಡು. ಲೇಟಾಗಿ ಬಂದ್ಬಿಟ್ಟು ಏನು ನಾಟಕ ಆಡ್ತಾ ಇದೀಯ ನೋಡು ನೀನು. ಹೇಳು, ಹೆಸರು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ? ಏನು ಹೆಸರು ಹೇಳಿ? ಹ್ಞೂ, ರುಕ್ಮಿಣಿ ಅಂತ ಇರೋದು. ರುಕ್ಮಿಣಿ ವಸಂತ್ ಕಾಪಿ. ರುಕ್ಮಿಣಿ ವಸಂತ್ ಕಾಪಿ ಪೇಸ್ಟ್ ಮಾಡಿ ಇಡ್ತಾವಳು ಇವಳು. ಭೀಷ್ಮ ಯಾರು ಇವರು ಗೊತ್ತಾ ನಿನಗೆ? ನೋಡು, ಕೇಳಿಸ್ಕೊಂಡ? ನೀನು ರುಕ್ಮಿಣಿ ಅಂತ ಹಾಕೊಂಡ್ಬಿಟ್ರೆ ರುಕ್ಕು ರಂಗೀಲಾ. ಇನ್ನು ಎಷ್ಟು ಹೆಸರಿದಾವಮ್ಮ ನಿಂದು? ಅಲ್ಲ, ನಮ್ಮ ಜೊತೆನೆ ಬರ್ಬೋದಿತ್ತಾನೆ ಬೆಂಗಳೂರಿಂದ. ಪಪ್ಪಂಗೆ ದುಡ್ಡು ತೆಕ್ಕೊಡ್ಬೇಕಿತ್ತು. ನಮ್ದು ಹಳೆ ಸಿಮ್ ಹಾಳಾಗಿದೆಯಲ್ಲ, ಡೆಡ್ ಆಗಿದೆಯಲ್ಲ. ಈಗ ನಾನು ಫೋನ್ ಪೇ ಗಿನ್ ಪೇ ಮಾಡೋಕ್ಕಾಗಲ್ಲ. ನಂಗೆ ಅಕ್ಕನೇ ಮಾಡ್ತೀನಿ ಅಂತ ನಾನು ಅಷ್ಟು 50,000 ಕೇಳೋದು ಅಂತ ಹೇಳ್ಬಿಟ್ಟು ನಿನ್ನೆ ಬೇಗ ಬಂದು ನಾನು ಸರ್ಗೆ ಹೇಳಿದೆ. ಬಂದು ಕದ್ದು ಬಂದು ಇಲ್ಲಿಂದ ದುಡ್ಡು ತೆಗೆದು ಕೊಟ್ಟು ಇಲ್ಲಿಗೆ ಬಂದಿದ್ದಳು. ನೋಡ, ಅಕ್ಕ ಇನ್ನು ಕಾಲೇಜ್ ತರ ಬಂಕ್ ಹಾಕತ್ ಕಳ್ತಾವಳೆ. ಇದು ಆಫೀಸಮ್ಮ. ಹೋಗ್ಲಿ ಬಿಡು, 50,000 ಕೊಟ್ಟ. ನನ್ಗೊಂದು 50,000 ಕೊಡೆ ಮರೈತಿ. ಹೋಗ್ಲಿ, ನೀವೇ ನನಗೆ ಕೊಡಿ. ಆಯ್ತಾ ಆಂಟಿ? ಪೂಜೆ ಗೀಜೆ ಎಲ್ಲ ತರಕೋತೇನೆ. ಯಾರು ಇದು ಗೊತ್ತಾ ನಿಂಗೆ? ಯಾರು ಅಂತ ಬಂತು ಕರ್ಕೊಂಡಿರ್ತೀನಿ. ಬರ್ತಾನೆ ಸಿಕ್ದವ್ರ ಹತ್ರಲ್ಲ ಹೋಗತ್ತೆ. ಜೊಲ್ ಇಡದೆ, ಜೊಲ್ ಸುರಿಸಿ ಜಬ್ಬದೆ ಕೈ ಹಾಕಿ. ನೋಡಲಿ. ಓ, ಎಷ್ಟು ಜನನು ನಿನ್ನ ನೋಡ್ಕೊಳಕ್ಕೆ. ಇಬ್ರ ನೋಡ ಎಷ್ಟು ಜನ ಚಿಕ್ಕಮ್ದಿರು, ಎಷ್ಟು ಜನ ಚಿಕ್ಕಬ್ದಿರು ನಿಂಗೆ. ಎಷ್ಟು ಜನ ಮಾವದಿರು, ಎಷ್ಟು ಜನ ಅತ್ತೆದಿರು. ಕೌಂಟ್ಲೆಸ್ ಅಲ್ಲೋ ನಿನಗೆ. ನೋಡೋ ಎಷ್ಟು ಕಷ್ಟಪಡ್ತಿದ್ದೀವಿ ನಿನ್ನ ನೋಡ್ಕೊಳಕ್ಕೆ. ಕಳಿಸ್ಲಾ? ಹೋಗ್ತೀಯ ಕಂದಮ್ಮ ನೀನು? ಓ, ಅವನು ಮಾತಾಡಂಗಾಗ್ಲಿ ಇರು ಪೂಜಾ. ಭೀಷ್ಮನ್ ಡಬಲ್ ಆಗ್ತಾನೆ ಇವನು. ಓ, ಹೆವಿ ಇದ್ದಾನೆ ಇವನು. ಹೆವಿ ಕಂದಮ್ಮ ಇದು. ನೋಡು, ಅವ್ನು ಯಾರಾದರೂ ಎತ್ಕೊಳ್ಳಿ, ಒಂದು ಸ್ವಲ್ಪನಾದ್ರೂ ಏನಾದರೂ ತುಟಿಕ್ ಪಿಟಿಕ್ ಅಂತಾನೆ ನೋಡು. ಫುಲ್ ಸೈಲೆಂಟ್. ಓ ಸ್ನೇಹಿತರೆ, ಗುಂಡು ರೆಡಿ ಆಗ್ತಾ ಇದೆ, ತುಂಡು ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲವ್ರೆ. ಈ ಮನೆ ಅಳಿದಿರೆಲ್ಲ ಫುಲ್ಲು. ವಾಟ್ ಈಸ್ ದಿಸ್ ಡೂಯಿಂಗ್? ಓ, ಮುದ್ದೆ ಅಲ್ಲ, ಒಂದ್ ಕೈ ನಾವು ಗುಂಡು ಒಂದ್ ಕೈ ಅಂತ. ಅಣ್ಣ, ತಲೆ ಕೆಡಿಸ್ಕೊಬಿಡಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರು ಹೋಟ್ಲು ನಡೆಸಿ ಕಟ್ಟಿ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ. ಓ ಓ, ನೀವು ಮುದ್ದೆ ಕಟ್ಟದ ಆಂಟಿ ಕಲ್ಸ್ಕೊಡ್ತಾ ಇದ್ದೀರಾ? ಭೀಷ್ಮ, ನೀನು ಮುದ್ದೆ ಕಟ್ತಿದ್ಯಾ ಮಗನೇ? ಅಣ್ಣ, ಮುದ್ದೆ ಎಷ್ಟು ಚೆನ್ನಾಗಿತ್ತು ಇಟ್ಟು. ಏನಂತ ಇದು ಇಷ್ಟೊಂದು ವೆರೈಟಿ? ಫುಲ್ ವೆರೈಟಿ. ಆಂಟಿ, ನೆನ್ನೆನೆ ಬಂದಿದ್ರ ನೀವು? ಓ, ಫುಲ್ಲು. ಅನು, ಏನು ಸ್ಪೆಷಲ್ ಐಟಮ್ಸು? ಬಾಯಿಲಿ ಒಂದು ನಿಮಿಷ.
ಬಾಯಿಲಿ ಅದೇನೇನು ಹೇಳು, ತೋರಿಸಿ ಯಾವ್ಯಾವ್ದಿದೆ. ನೀನು ಹೇಳು ಬಾಯಿಲಿ ಯಾವ್ದ್ಯಾವ್ದು ಇದಾವೆ. ಸರಿ ಇಲ್ಲ ಹೇಳಕ್. ಓ ಇವು ಕಂಟೆಂಟ್ ಕ್ರಿಯೇಟರ್ ಇವಳು, ಅದಕ್ಕೆ ಸಬ್ಸ್ಕ್ರೈಬರ್ಸ್ ನಮ್ಗೆ ಬಂದ್ಬಿಡುತ್ತೆ ಅಂತ ಹೇಳಲ್ಲ. ಹಂಗೇನಿಲ್ಲ, ಹಾ ಇವಾಗ ನಿಲ್ಸಿದೀನಿ ಸದ್ಯಕ್ಕೆ. ಹೌದಾ? ಏನ್ ಶಾಸ್ತ್ರ ಇದು, ಈ ತರ ಹಿಂಗ್ ಮಾಡ್ಬಿಟ್ಟವ್ರಲ್ಲ. ನಂದು ಏನಿದು ಶಾಸ್ತ್ರ ಇದು? ಅದು ನಮ್ಮ ಅಮ್ಮನ ಇದೇನ್ ಶಾಸ್ತ್ರ? ಏನತ್ತೆ ಇದು ಶಾಸ್ತ್ರ? ಮರ ಹಿಡಿಯೋದು ಅಂತ. ಏನ್ ಮರ ಹಿಡಿಯೋದು? ಮರ ಹಿಡಿಯೋ ಶಾಸ್ತ್ರ. ತಿಂಗಳ ಒಂದೊಂದು ಮರ ಹಿಡಿಯೋದು. ಈ ಸತಿ 2 ಮರ ಹಿಡಿಯೋದು. 12 ತಿಂಗಳು 12 ಮರ ಹಿಡಿಯೋದು. ಹಂಗೆ ಆಕಾಶ್ ನೀವು ಹಾಕಿಸ್ಕೋಬೇಕಂತೆ. ನಮ್ಮ ನಾನ್ ಹಿಡಣ. ಹಾಕಿಸ್ಕೊಳ್ಳಿ, ಆಮೇಲೆ ಒರ್ಸಿರಂತೆ. ಇದ ಗೊತ್ತಿದ್ರಲ್ಲ, ತಕ್ಕಬೇಕು. ಬನ್ನಿ. ಹೌದಾ? ಓ ದೇವ್ರೆ, ಏನಿದು ಬಹಳ ದೊಡ್ಡ ಕಾಳಗನೆ ನಡೀತಾ ಇದೆಯಲ್ಲ ಇಲ್ಲಿ. ಓ ಏನಿದು ಹಿಂಗೆ? ಮುದ್ದೆ ಚಾಲೆಂಜ್ ಇಡ್ಬೋದಲ್ಲ ನಿಮಗೆ, ಮುದ್ದೆ ಕಟ್ಟ ಚಾಲೆಂಜಾ? ಓ ಮುದ್ದೆ ಈ ರೇಂಜಿಗೆ ಕಟ್ತವ್ರೆ ಅಂದ್ರೆ ಅಣ್ಣ ಎಷ್ಟು ಮುದ್ದೆ ಆಗ್ಬೋದು ಅಂದಾಜು? 600-700 ಮುದ್ದೆ. ಓ ಹಾ ಭೀಷ್ಮಣ್ಣ ಕೊಡಿ ನಿಮ್ಮ ನಾಮ ತೋರಿಸ್ತೀನಿ. ಗೋವಿಂದ ನಮ್ದು. ಗೋವಿಂದ ನಮ್ದು ಹಂಗಲ್ಲಪ್ಪ, ಒಂದ್ನಾಮ. ಒಂದಮ್ಮನ ಮುದ್ದೆನ ಬೇಯಿಸೋದೆಲ್ಲ ಇಂಪಾರ್ಟೆಂಟು. ಮುದ್ದೆ ಇಟ್ಟು ಗಂಟಾಗ್ದರೆ ಹೆಂಗೆ ಮಾಡಬೇಕು ಅದು ಇಂಪಾರ್ಟೆಂಟು. ನೋಡಿ ಹೆಂಗೆ ಮೆದೀತವ್ರೆ, ಟಾರ್ಪಲಲ್ಲಿ ಹಾಕೊಂಡು ಬಿಸಿ ಬಿಸಿ ಮುದ್ದೆ ಹಿಟ್ಟು. ಓ ಅಣ್ಣ ಫುಲ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನೀವು? ಫುಲ್ಲು ಇದೇ ಕೆಲಸ. ನಮ್ಮ ಕಡೆ ಮುದ್ದೆ ತಿನ್ನೋರೇ ಸಿಗಲ್ಲ ಅಣ್ಣ. ನೀನು ಊಟ ಮಾಡೋಣ ಇಲ್ಲ, ನಮ್ಮ ಕಡೆ ಮಾಡೋರು ಸಿಗಲ್ಲ, ತಿನ್ನೋರು ಸಿಗಲ್ಲ. ಈಗ ಏನು ಭೀಷ್ಮ ಅದು? ಏನಿದು ನಾಮ ಗೊತ್ತಾ ನಿಂಗೆ ನಾಮ ಅಂತ? ಹೌದಾ? ಹೌದು. ಸ್ನೇಹಿತರೆ, ಪ್ರತಿಯೊಂದು ಕಡೆ ಆಚರಣೆ, ಭಾಷೆ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ 6 ಕಿಲೋಮೀಟ್ರಿಗೆ ಒಂದ್ಸಲ ನಾವು ಆಡುವಂತಹ ಭಾಷೆ, ಆಚಾರ, ವಿಚಾರ, ಪದ್ಧತಿ ಎಲ್ಲವೂ ಬದಲಾಗುತ್ತೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಅಂದರೆ ಇವತ್ತು ನಮ್ಮ ಮಾವನವರ ಒಂದು ತಿಥಿ ಕಾರ್ಯ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಇಲ್ಲಿಂದ ಒಂದು 60 ಕಿಲೋಮೀಟರ್ಸ್ ಅಷ್ಟೇ. 60 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಬಹಳ ವ್ಯತ್ಯಾಸ ಇದೆ. ಇಲ್ಲಿಗೂ ಅಲ್ಲಿಗೂ ಹೋಲಿಸ್ಕೊಂಡ್ರೆ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಮುದ್ದೆ ಮಾತ್ರ ನೀವು ತಿರುತ್ತೀರ, ಕಟ್ಟಕ್ಕೆ ಮಾತ್ರ ಹೆಂಗಿಸ್ಬೇಕಾ? ಹೆಂಗಿದು? ಚಂದ್ರಣ್ಣರು ಉಸ್ತುವಾರಿ ವಹಿಸ್ಕೊಂಡು ಎಲ್ಲ ಕೆಲಸ ಜವಾಬ್ದಾರಿ ಮುಗಿಸಿದ್ರಿ. ಅದೊಂದು ತಕ್ಕೋಬೇಕಾ? ಚಂದ್ರಣ್ಣ ಎಷ್ಟು ಕೆ ಜಿ ತಂದದ್ದು ಇದು ಮಟನ್ನ? ಎಷ್ಟು ಕೆ ಜಿ? 1 ಕ್ವಿಂಟಲ್ 40 kg. 1 ಕ್ವಿಂಟಲ್ 40 kg. ಅಷ್ಟು ಬೇಕಾಗ್ತತಾ? ಅದೇ ಸಾಲಕ್ಲ ಅಂತವ್ರೆ ನಿಮ್ಮ ಜಯಣ್ಣ ಮಾವ. ಏನಕ್ಕೆ ಎಷ್ಟೊಂದು? ನಿಮ್ಮ ಮನೆ ಕಾಯಾಗ ಈಗ ನೋಡಿ ಗೊತ್ತಾರ, ಈಗ ಇನ್ನೊಂದು 10 kg ಹಾಕಿಸ್ಬೇಕಾಯ್ತು ಗೋಜಿ ಅಂತ. ಅಯ್ಯೋ ದೇವ್ರೆ. ಇದು ಚಿಕನ್ ಎಷ್ಟು? ಚಿಕನು ರೆಡಿ 50 kg. ರೆಡಿ 50 kg ಅಂದರೆ ನೀವೇನು ಮಾಡ್ಸಕ್ಕೆ ಹೋಗಿಲ್ಲ, ಅವ್ರು ರೆಡಿ ಮಾಡಿ ಇಟ್ಟಿದ್ರು? ನಾವು ಹೋಗಿ ತೂಕ ಹಾಕಿ ಮಾಡಿಸಿದ್ದು. ಹಾಂ ಹಾಂ. 70 kg ತಗೋತಾರೆ. 67.5 kg ಇಡೀ. ಹಾಂ ರೆಡಿ 50 kg. ಓ ಭಯಂಕರ ಆಯಿತು. ಜನ ಅಷ್ಟು ಬರ್ತಾರಾ? ಗೊತ್ತಾರ? ನನಗೆ ಡೌಟು. ನೀವು ಇಲ್ಲೇ ಇರ್ತೀರಲ್ಲ. ನೋಡೋಣ ತಡ್ರಿ. ಹಂಗಾರೆ ನೋಡೋಣ. ಹಂಗಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಜನ ಬರ್ತಾರೆ ಅಂತ. ನೋಡೋಣ ಎಷ್ಟು ಜನ ಬರ್ತಾರೆ ಅಂತ. ಅಂಕಲು ಜನ ಬರ್ತಾರೆ ಅಂತೀರಾ? ಒಂದು 600-700 ಜನ 100% ಅಲ್ವಾ? 700 ಜನ ಜಾಸ್ತಿ ಹೊತ್ತು ಕಡಿಮೆ ಏನಾಗಲ್ಲ. ಅದೇ ಶಾರ್ಟೇಜ್ ಹೊಡಿಬೋದು. ಶಾರ್ಟೇಜು? ಓ ಇವಾಗ ಮಾಡ್ರೆ ಅದು ಶಾರ್ಟೇಜಾ? ಮಳೆಗಿಲೆ ಏನಾರು ಆದ್ರೆ ಇದೇ ತರ ಯಾವ್ದಾದ್ರು ಮೇಂಟೈನ್ ಆದ್ರೆ ಶಾರ್ಟೇಜ್ ಹೊಡಿತೇವೆ. ಮಳೆ ಬಂದ್ರೆ ಸರಿ ಆಗ್ತದೆ. ಮಳೆ ಬರ್ಬೇಕು ಒಟ್ಟಿನಲ್ಲಿ. 2 ಗಂಟೆ ಮೇಲೆ ನೋಡಿ. ಇಲ್ಲಿ ಊಟ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಶಾಮಿಯಾನ ಹಾಕಿ ರೆಡಿ ಮಾಡಿದ್ದಾರೆ ಈಗ. ಅಂದರೆ ಈ ಜಾಗ ನಮ್ಮದಲ್ಲ, ಬಟ್ ಬೇರೆಯವ್ರದ್ದು. ಅದನ್ನು ಫುಲ್ ಕ್ಲೀನ್ ಮಾಡಿ JCB ತೊಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ನಮ್ಮ ಮಾವದಿರು. ಬರ್ರಿ. ಇದು ಮೇನ್ ಇಂಪಾರ್ಟೆಂಟು ಚಂದ್ರಣ್ಣ. ಓ ಚಂದ್ರಣ್ಣ ಏನಿದೆ? ಫೋರ್ಕಾ? ಅದಕ್ಕೆ ಅದು ಸೌಂಡ್ ಬರ್ತಾ ಇದೆ ಗುರ್ರ ಗುರ್ರ ಅಂತ.